Hello everybody, welcome to Samarth Bhaarath YouTube channel. This session is basically on the topic Society through Gender Lens. And this unit is helpful for the students to understand various concepts related to gender issues. ಸಾಮಾಜಿಕ ಲಿಂಗ, ಜೈವಿಕ ಲಿಂಗ, ಲಿಂಗತ್ವಕ್ಕೆ ಸಂಬಂಧಿಸಿದ ಬಹಳಷ್ಟು ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳಿಕ್ಕೆ ಈ ಯೂನಿಟ್ ಅಥವಾ ಈ ವಿಡಿಯೋ ಏನಿದೆ ಇದು ನಿಮಗೆ ಸಹಾಯ ಆಗಲಿಕ್ಕಿದೆ. ಇದು ಬೇಸಿಕಲಿ ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅಂದ್ರೆ ನಮ್ಮ ಪದವಿ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ಲಿ ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸೊ ಏನೆಲ್ಲ ಕಾನ್ಸೆಪ್ಟ್ಸ್ ಗಳನ್ನು ಈ ಒಂದು ಈ ಟಾಪಿಕ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ ಅಂತ ಹೇಳಿದ್ರೆ ಮೊದಲನೇದಾಗಿ ಜೆಂಡರ್ ಅಂಡ್ ಸೆಕ್ಸ್. ಜೆಂಡರ್ ಅಂಡ್ ಸೆಕ್ಸ್ ಅಂತ ಹೇಳುವಂತ ಈ ಪರಿಕಲ್ಪನೆಗಳಿಗೆ ಡಿಫ್ರೆನ್ಸ್ ಇದೆಯಾ? ಎಸ್, ದೇರ್ ಈಸ್ ಅ ಡಿಫ್ರೆನ್ಸ್. ಸೆಕ್ಸ್ ಅಂದ್ರೆ ಜೈವಿಕ ಲಿಂಗ ಅಂತ ಹೇಳಿದನ್ನು ನಾವು ಕನ್ಸಿಡರ್ ಮಾಡಿದ್ರೆ, ಜೆಂಡರ್ಗೆ ನಾವು ಸಾಮಾಜಿಕ ಲಿಂಗ ಅಂತ ಹೇಳುವಂಥದ್ದು. ಹಾಗೆ ವಾಟ್ ಯು ಮೀನ್ ಬೈ ಜೆಂಡರ್ ರಿಲೇಷನ್ಸ್? ಜೆಂಡರ್ ಡಿಸ್ಕ್ರಿಮಿನೇಷನ್ ಅಥವಾ ಲಿಂಗ ತಾರತಮ್ಯತೆ ಎಂದರೇನು? ಜೆಂಡರ್ ಡಿವಿಷನ್ ಆಫ್ ಲೇಬರ್ ಅಂದ್ರೆ ಏನು? ಸೊ ಈ 4 ಕಾನ್ಸೆಪ್ಟ್ ಗಳನ್ನು ನಾವು ತುಂಬಾನೇ ಡೀಟೇಲ್ಡ್ ಆಗಿ ಈ ಒಂದು ಸೆಷನ್ ಅಲ್ಲಿ ನಾವು ಅರ್ಥೈಸಿಕೊಳ್ಳಿಕ್ಕಿದ್ದೇವೆ. Now let us try to understand what is the meaning of sex. ಆಗ್ಲೇ ಹೇಳಿದಾಗೆ ಸೆಕ್ಸ್ ಅಂತ ಹೇಳಿದ್ರೆ ಜೈವಿಕ ಲಿಂಗ ಅಂತ ಹೇಳುವಂತ ಒಂದು ಪರಿಕಲ್ಪನೆ. ಅಂದ್ರೆ ಕನ್ನಡದಲ್ಲಿ ಇದನ್ನು ನಾವು ಜೈವಿಕ ಲಿಂಗ ಅಂತ ಹೇಳಿ ಕರಿತೇವೆ, ಅಥವಾ ಲಿಂಗ ಅಂತ ಹೇಳಿ ಕೂಡ ಕರಿಬಹುದು ಮಾಮೂಲಾಗಿ. ಸೊ ಇಟ್ ಕಮ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸೆಕ್ಸಸ್ ವಿಚ್ ಮೀನ್ಸ್ ಗೊನಾರ್ಡ್ಸ್ ಆರ್ ಪೊಟೆನ್ಷಿಯಲ್ ಗೊನಾರ್ಡ್ಸ್. ಸೊ ಈ ಸೆಕ್ಸ್ ಅಂತ ಹೇಳುವಂತ ಅಥವಾ ಜೈವಿಕ ಲಿಂಗ ಅಂತ ಹೇಳುವಂತ ಪದ ಇದೆಯಲ್ಲ, ಇದು ಲ್ಯಾಟಿನ್ ಭಾಷೆಯ ಸೆಕ್ಸಸ್ ಅಂತ ಹೇಳುವಂತ ಒಂದು ಪದದಿಂದ ಬಂದಿದೆ. ಇದರ ಅರ್ಥ ಲಿಂಗಗಳು, ಅಂದ್ರೆ ಸಂತಾನೋತ್ಪತ್ತಿ ಲಿಂಗಗಳು ಅಂತ ಅರ್ಥ. Sex refers to the biological characteristics that determine whether an individual is male or female. Typically, these characteristics include the presence of certain sex chromosomes, reproductive organs, and hormonal profiles. Sex is determined by genetic and physiological factors. Now, please remember this. ಜೈವಿಕ ಲಿಂಗ ಅಂತ ಹೇಳಿದ್ರೆ ಪೂರ್ತಿ ಅದು ಜೈವಿಕ ಲಕ್ಷಣಗಳನ್ನು ಆಧರಿಸಿಕೊಂಡಿದೆ. ಸೊ ಈ ಒಂದು ಲಕ್ಷಣಗಳ ಆಧಾರದಲ್ಲಿ ಒಬ್ಬ ಮನುಷ್ಯ ಗಂಡು ಅಥವಾ ಹೆಣ್ಣು ಅಂತ ಹೇಳಿ ನಮಗೆ ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೂ ಈ ವರ್ಗೀಕರಣವನ್ನು ಕೂಡ ಬೇಸಿಕ್ ಆಗಿ ನಾವು ದೈಹಿಕ ಲಕ್ಷಣಗಳನ್ನು ಗೋಚರಿಸಿಕೊಂಡಂತಹ ಕೆಲವೆಲ್ಲ ಒಂದು ರೀತಿಯ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಅಂಗಗಳಿರ್ಬೋದು, ಆ ಹೆಣ್ಣು ಅಥವಾ ಗಂಡಿಗೆ ಸಂಬಂಧಿಸಿದ ಹಾರ್ಮೋನಲ್ ಪ್ರೊಫೈಲ್ಸ್ ಇರ್ಬೋದು. ಈಗ ಪುರುಷರಲ್ಲಿ ಟೆಸ್ಟೆಸ್ಟ್ರಾನ್ ಇರ್ಬೋದು, ಹೆಣ್ಣಲ್ಲಿ ಈಸ್ಟ್ರೋಜನ್ ಇರ್ಬೋದು. ಸೊ ಈ ರೀತಿಯ ಹಾರ್ಮೋನಲ್ ಪ್ರೊಫೈಲ್ಸ್ ನ ಒಂದು ಪ್ರೆಸೆನ್ಸ್ ಇರ್ಬೋದು. ಹಾಗೆ ದ ಪ್ರೆಸೆನ್ಸ್ ಆಫ್ ಸರ್ಟನ್ ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಈ ಒಂದು ಜೈವಿಕ ಲಕ್ಷಣಗಳಿಗೆ ಆಧಾರವಾಗಿ ನಾವೊಂದು ಜೀವಿಯನ್ನು ಗಂಡು ಮತ್ತು ಹೆಣ್ಣು ಅಂತ ಹೇಳಿ ವರ್ಗೀಕರಿಸುವುದು. ಇದನ್ನೇ ನಾವು ಜೈವಿಕ ಲಿಂಗ ಅಥವಾ ಸೆಕ್ಸ್ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಸೆಕ್ಸ್ ಇಸ್ ಡಿಟರ್ಮಿನ್ಡ್ ಬೈ ಜೆನೆಟಿಕ್ ಅಂಡ್ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್. ಸೊ ಪರಿಪೂರ್ಣವಾಗಿ ಇದು ಅನುವಂಶೀಯ ಲಕ್ಷಣಗಳನ್ನು ಮತ್ತು ಬಾಹ್ಯ ಲಕ್ಷಣಗಳನ್ನು ಒಳಗೊಂಡಿರುವಂತಹ ಒಂದು ಅಂಶವಾಗಿದೆ. ಯಾವುದು? ಜೈವಿಕ ಲಿಂಗ. ಹಾಗಿದ್ರೆ ಜೆಂಡರ್ ಅಂದ್ರೆ ಏನು? ಸೊ ಜೆಂಡರ್ ಅಂತ ಹೇಳುವಂತ ಪದ ನಾನು ಆಗ್ಲೇ ಹೇಳಿದಾಗೆ ಇದಕ್ಕೆ ನಾವು ಸಾಮಾಜಿಕ ಲಿಂಗ ಅಂತ ಹೇಳುವಂಥದ್ದು. ವಿ ಕಾಲ್ ಇಟ್ ಆಸ್ ಜೆಂಡರ್. ಇಂಗ್ಲಿಷ್ ನಲ್ಲಿ ಜೆಂಡರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದನ್ನು ನಾವು ಸಾಮಾಜಿಕ ಲಿಂಗ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು. ಸೊ ಜೆಂಡರ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಜೀನಸ್ ವಿಚ್ ಮೀನ್ಸ್ ಟೈಪ್ ಆರ್ ಸಾರ್ಟ್. ಸೊ ಇದೊಂದು ಲ್ಯಾಟಿನ್ ಪದವಾದಂತ ಜೀನಸ್ ಅಂತ ಹೇಳುವ ಪದದಿಂದ ಇದು ಉತ್ಪತ್ತಿಯಾಗಿದೆ. ಇದರ ಅರ್ಥ ಒಂದು ರೀತಿಯ ವಿಧ ಅಥವಾ ಒಂದು ರೀತಿಯ ವರ್ಗೀಕರಣ ಅಂತ ಅರ್ಥ. Gender, on the other hand, also refers to the social and cultural roles, the behaviors and expectations that are associated with being a male or a female. ಇಲ್ಲಿ ಒಂದು ಬದಲಾವಣೆ ಇದೆ. ಅಂದ್ರೆ ಸಾಮಾಜಿಕ ಲಿಂಗ ಅಂತ ಹೇಳಿದ್ರೆ ಜೈವಿಕ ಲಿಂಗದ ಆಧಾರದ ಮೇಲೆ ಸಮಾಜದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪಾತ್ರಗಳಿಗೆ ಅನುಗುಣವಾಗಿ ಅವರ ವರ್ತನೆ ಹಾಗೂ ಅವರಿಗೆ ಸಂಬಂಧಿಸಿದ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದಕ್ಕೆ ಪೂರಕವಾಗಿ ಅದು ಹೊಂದಿಕೊಂಡಿರುವಂತ ಅಂಶವನ್ನೇ ನಾವು ಸಾಮಾಜಿಕ ಲಿಂಗ ಅಂತ ಹೇಳುವಂಥದ್ದು. Gender is a complex and multifaceted concept that is influenced by a range of factors including the culture, history and personal identity. ಸೊ ಸಾಮಾಜಿಕ ಲಿಂಗ ಅಂತ ಹೇಳುವಂತ ಈ ಜೆಂಡರ್ ಏನಿದೆ ಇದೊಂದು ಬಹಳಷ್ಟು ಸಂಕೀರ್ಣವಾಗಿರುವಂತ ಒಂದು ಪರಿಕಲ್ಪನೆ ಆಗಿದ್ದು, ಇದರಲ್ಲಿ ಒಂದು ಸಮಾಜದ ಸಂಸ್ಕೃತಿ, ಅದರ ಇತಿಹಾಸ ಹಾಗೂ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದಾಗಿ ಬಹಳಷ್ಟು ಅಂಶಗಳು ಇದನ್ನು ಪ್ರಭಾವಿಗೊಳಿಸುತ್ತದೆ. ಇದನ್ನೇ ನಾವು ಸಾಮಾಜಿಕ ಲಿಂಗ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ಜೆಂಡರ್ ಇಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್ that varies across different cultures and historical periods.
ಸೊ ಸಾಮಾಜಿಕ ಲಿಂಗ ಎನ್ನುವುದು ಒಂದು ಸಾಮಾಜಿಕವಾಗಿ ನಿರ್ಮಾಣಗೊಂಡಂತ ಒಂದು ಪರಿಕಲ್ಪನೆ. ಅಂದ್ರೆ ಜೈವಿಕ ಲಿಂಗದ ಆಧಾರದ ಮೇಲೆ ಅಥವಾ ಅದರ ಅಡಿಪಾಯದ ಮೇಲೆ ನಿರ್ಮಾಣಗೊಂಡಂತ ಒಂದು ಪರಿಕಲ್ಪನೆಯನ್ನೇ ನಾವು ಸಾಮಾಜಿಕ ಲಿಂಗ ಅಂತ ಹೇಳುವಂಥದ್ದು. ಹಾಗೆ ಇದು ಒಂದೊಂದು ಸಮಾಜ ಮತ್ತು ಸಂಸ್ಕೃತಿಗೆ ಹಾಗೂ ಇತಿಹಾಸಗಳಲ್ಲಿ ಬೇರೆ ಬೇರೆ ಒಂದು ಕಾಲಘಟ್ಟದಲ್ಲಿ ಇದರ ಒಂದು ರೀತಿಯ ರೂಪುರೇಷೆಗಳು ಕೂಡ ಭಿನ್ನವಾಗಿರ್ತವೆ. Gender roles and expectations are learned through socialization and are often reinforced by the cultural norms, the media representations and the social interactions. So, ಈ ಸಾಮಾಜಿಕ ಲಿಂಗಕ್ಕೆ ಸಂಬಂಧಿಸಿದ ಪಾತ್ರಗಳು, ಜೆಂಡರ್ ರೋಲ್ಸ್ ಅಂತ ಹೇಳಿದ್ರೆ ಸಾಮಾಜಿಕ ಲಿಂಗಕ್ಕೆ ಸಂಬಂಧಿಸಿದ ಆಯಾಯ ಪಾತ್ರಗಳಿರ್ಬೋದು, ಆಯಾಯ ನಿರೀಕ್ಷೆಗಳಿರ್ಬೋದು. ಇದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಒಂದು ಮಗುವಿಗೆ ಅಥವಾ ಒಂದು ಜೀವಿ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಸಾಮಾಜೀಕರಣದ ಮೂಲಕ ಇದು ತಿಳಿಸಲ್ಪಡ್ತದೆ. ಸೊ ಸಾಮಾಜೀಕರಣ ಅಂದ್ರೆ ಏನು? ಸಮಾಜದ ನಿಯಮಗಳನ್ನು ನಾವು ಅರ್ಥಕೊಳ್ಳುವಂಥದ್ದು ಅಥವಾ ಅದನ್ನು ಪರಿಪಾಠ ಮಾಡುವಂಥದ್ದು. ಓಕೆ, ಸೊ ದಟ್ ಈಸ್ ಕಾಲ್ಡ್ ಎಸ್ ಸೋಷಲೈಸೇಷನ್. ಹಾಗೂ ಇದರ ಜೊತೆಯಲ್ಲಿ ನಮ್ಮ ಸಾಂಸ್ಕೃತಿಕ ಕಟ್ಟುಪಾಡುಗಳಿರ್ಬೋದು, ಹಾಗೆ ಸಮೂಹ ಮಾಧ್ಯಮಗಳಿರ್ಬೋದು, ಹಾಗೂ ನಾವು ದಿನನಿತ್ಯ ಮಾಡುವಂತ ಸಾಮಾಜಿಕ ಒಂದು ಏನಿದೆ, ಅಂತಕ್ರಿಯೆಗಳೇನಿದೆ, ಇದರ ಮೂಲಕ ಈ ಸಾಮಾಜಿಕ ಲಿಂಗ ಅಂತ ಹೇಳುವಂತ ಪರಿಕಲ್ಪನೆ ಅಥವಾ ಈ ಅಂಶವು ಸಮಾಜದಲ್ಲಿ ಬೆಳೆದು ನಿಲ್ತದೆ. ಉದಾಹರಣೆ ನೋಡಿ, ವಿಮೆನ್ ರೇಸ್ ಚಿಲ್ಡ್ರನ್, ಮೆನ್ ಪ್ರೊವೈಡ್ ಫೈನಾನ್ಷಿಯಲ್ ರಿಸೋರ್ಸಸ್ ಟು ಪ್ರೊಟೆಕ್ಟ್ ದ ಫ್ಯಾಮಿಲಿ. ಸೊ ನಮ್ಮಲ್ಲಿ ಒಂದು ರೀತಿಯ ಜೆಂಡರ್ಗೆ ರಿಲೇಟೆಡ್ ಆಗಿ ಒಂದು ರೀತಿಯ ಒಂದು ಕನ್ಸ್ಟ್ರಕ್ಟ್ ಇದೆ. ಹೇಗಂತ ಹೇಳಿದ್ರೆ, ಮಹಿಳೆಯರು ಅಂತ ಹೇಳಿದ್ರೆ ಮಹಿಳೆಯರು ಅಂತ ಹೇಳಿದ್ರೆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ, ಅರ್ಥ ಆಯ್ತಲ್ಲ, ಅಡಿಗೆ ಮಾಡ್ಲಿಕ್ಕೆ, ಮನೆಯನ್ನೆಲ್ಲ ಒಂದು ಸುಧಾರಿಸ್ಲಿಕ್ಕೆ, ಇದೆಲ್ಲ ಅವಳಿಗೆ ಇರುವಂತ ಒಂದು ಪ್ರಮುಖವಾದಂತ ಒಂದು ಜವಾಬ್ದಾರಿಗಳು. ಹಾಗೆ ಪುರುಷ ಅಂತ ಹೇಳಿದ್ರೆ ಅವನು ಮನೆಯಲ್ಲಿ ಕುತ್ಕೊಳ್ಳಿಕ್ಕಿಲ್ಲ, ಹೊರಗಡೆ ಹೋಗ್ಬೇಕು, ಕೆಲಸ ಮಾಡ್ಬೇಕು, ಹಣ ಸಂಪಾದನೆ ಮಾಡ್ಬೇಕು, ಮನೆಗೆ ಪೂರಕವಾಗಿ ರಿಸೋರ್ಸಸ್ ಗಳನ್ನು ಕೊಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಸೊ ಈ ರೀತಿಯ ಒಂದು ಅಭಿಪ್ರಾಯ ಅಂತ ಈ ರೀತಿಯ ಒಂದು ನಿಯಮಧಾರಿತ ಅಂಶಗಳು ನಮ್ಮ ಸಮಾಜದಲ್ಲಿ ಬೆಳೆದು ನಿಲ್ತಿದೆ. ಇನ್ನು ಕೆಲವನ್ನೆಲ್ಲ ನೀವು ನೋಡ್ಬೋದು. ಮೆನ್ ಶುಡ್ ನಾಟ್ ವೀಪ್ ಅಂದ್ರೆ ಗಂಡು ಯಾರಾದ್ರೂ ಹತ್ರೂ ಕೂಡ ಹೇಳ್ತಾರೆ, ಏನು ಹೆಂಗಸರಾಗಿ ಅಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯ ಜೆಂಡರ್ ಅಂದ್ರೆ ಜೈವಿಕ ಲಿಂಗದ ಆಧಾರದ ಮೇಲೆ ಸಾಮಾಜಿಕ ಕಟ್ಟುಪಾಡುಗಳು ಮತ್ತು ಈ ನಿಯಮಗಳು ಹೇಗೆ ಬೆಳೆದು ನಿಂತಿದೆ ನೋಡಿ, ಅದನ್ನೇ ನಾವು ಸಾಮಾಜಿಕ ಲಿಂಗ ಅಥವಾ ಜೆಂಡರ್ ಅಂತ ಹೇಳುವಂಥದ್ದು. ಓಕೆ, ಈಗ ಈ ಜೆಂಡರ್ ಅಂತ ಹೇಳುವಂತ ಈ ಪದ ಇದೆಯಲ್ಲ, ಸೋಷಿಯಾಲಜಿಗೆ ಹೇಗೆ ಪರಿಚಯಿಸಲ್ಪಟ್ಟಿತು? ಸೊ ಇಟ್ ವಾಸ್ ಆನ್ ಓಕ್ಲೆ. ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು, ಸ್ತ್ರೀವಾದಿ ಚಿಂತಕರು ಹಾಗೂ ಖ್ಯಾತ ಬರಹಗಾರರು ಕೂಡ. ಸೊ ಇವರು ಸಮಾಜಶಾಸ್ತ್ರಕ್ಕೆ ಈ ಸಾಮಾಜಿಕ ಲಿಂಗ ಅಥವಾ ಜೆಂಡರ್ ಅಂತ ಹೇಳುವಂತಹ ಪದವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇಟ್ ವಾಸ್ ಆನ್ ಓಕ್ಲೆ, ಬ್ರಿಟಿಷ್ ಸೋಶಿಯಾಲಜಿಸ್ಟ್, ಫೆಮಿನಿಸ್ಟ್ ಅಂಡ್ ರೈಟರ್ who introduced the term gender to sociology. According to Oakley, sex refers to the biological division into male and female, while gender implies the social unequal division into femininity and masculinity. So this is a file photo of Anne Oakley. Now since you understood the difference between sex and gender, there is one more definition according to Brown. Gender refers to the culturally and socially constructed differences between the male sex and the female sex. ಆಗಲೇ ಹೇಳಿದಾಗೆ ಒಂದು ಪುರುಷ ಮತ್ತು ಸ್ತ್ರೀಗೆ ಸಂಬಂಧಿಸಿದ ಹಾಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ನಿರ್ಮಾಣಗೊಂಡಂತ ಒಂದು ವ್ಯತ್ಯಾಸಗಳನ್ನೇ ನಾವು ಸಾಮಾಜಿಕ ಲಿಂಗ ಅಂತ ಹೇಳ್ತೇವೆ ಅಂತ ಹೇಳಿ ಬ್ರೌನ್ ಅವರು ಹೇಳ್ತಾರೆ. And also it refers to the way in which the society encourages and teaches them to behave in different ways through socialization. ಸೊ ಈ ಸಾಮಾಜಿಕ ಲಿಂಗಕ್ಕೆ ಅನುಗುಣವಾಗಿ ಸಮಾಜ ಕೂಡ ಪ್ರತಿಯೊಂದು ವ್ಯಕ್ತಿಗೆ ನೀನು ಪುರುಷನಾದ್ರೆ ಈ ರೀತಿಯಾಗಿ ವರ್ತಿಸಬೇಕು, ಸ್ತ್ರೀ ಆದ್ರೆ ಈ ರೀತಿಯೇ ಇರಬೇಕು ಅಂತ ಹೇಳುವಂತಹ ಕಟ್ಟುಪಾಡುಗಳನ್ನು ಕೂಡ ಸಾಮಾಜೀಕರಣದ ಮೂಲಕ ನಮಗೆ ಕಲಿಸಿಕೊಡ್ತದೆ. ನಾ ಫೀಚರ್ಸ್ ಆಫ್ ಜೆಂಡರ್. ಈ ಸಾಮಾಜಿಕ ಲಿಂಗ ಅಂತ ಹೇಳುವಂತ ಈ ಪರಿಕಲ್ಪನೆಯ ಬೇರೆ ಬೇರೆ ಒಂದು ಗುಣಲಕ್ಷಣಗಳು ಏನು? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದನೇದು, ಇಟ್ ಈಸ್ ಸೋಷಿಯಲಿ ಕನ್ಸ್ಟ್ರಕ್ಟೆಡ್. ಜೈವಿಕ ಲಿಂಗ ಅಥವಾ ಸೆಕ್ಸ್ಗೆ ಸಂಬಂಧಿಸಿದಾಗಿ ಇಟ್ ಈಸ್ ನಾಟ್ ಬಯಾಲಜಿಕಲ್, ಇಟ್ ಈಸ್ ಸೋಷಿಯಲಿ ಕನ್ಸ್ಟ್ರಕ್ಟೆಡ್. ಅಂದ್ರೆ ಇದು ಸಾಮಾಜಿಕವಾಗಿ ನಿರ್ಮಾಣವಾಗಿರುವಂತದ್ದು. ಇಟ್ ರೆಫರ್ಸ್ ಟು ದ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಮೆನ್ ಅಂಡ್ ವಿಮೆನ್ ವಿಚ್ ಆರ್ ಸೋಷಿಯಲಿ ಅಂಡ್ ಕಲ್ಚರಲಿ ಕನ್ಸ್ಟ್ರಕ್ಟೆಡ್ ಅಂಡ್ ಕ್ರಿಯೇಟೆಡ್ ಇನ್ ಅವರ್ ಫ್ಯಾಮಿಲೀಸ್.
ಹೆಣ್ಣಂದ್ರೆ ಹೀಗಿರ್ಬೇಕು, ಗಂಡಂದ್ರೆ ಹೀಗಿರ್ಬೇಕು, ನಿಮ್ಮ ಪಾತ್ರ ಹೀಗಿರ್ಬೇಕು, ನಿಮ್ಮ ಜವಾಬ್ದಾರಿಗಳು ಹೀಗೀಗೆ ಅಂತ ಹೇಳಿಬಿಟ್ಟು ಸಮಾಜ ಒಂದು ಕಟ್ಟುಪಾಡು ಅಥವಾ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟಿದೆ. ಸೊ ಹಾಗಾಗಿ ಇಟ್ ಈಸ್ ಸೋಷಿಯಲಿ ಕನ್ಸ್ಟ್ರಕ್ಟೆಡ್. ಎರಡನೇದಾಗಿ ಇಟ್ ಈಸ್ ಅ ಡೈನಮಿಕ್ ಕಾನ್ಸೆಪ್ಟ್. Each society and culture has its own perception of the behavior suited to male and female, but this may change over time due to education or confluence of other cultures. Always remember, ಈ ಜೆಂಡರ್ ಅಂತ ಹೇಳುವಂತ ಈ ಪರಿಕಲ್ಪನೆ ಇದೆಯಲ್ಲ, ಇದು ಒಂದು ಬದಲಾವಣೆಗೆ ಒಳಪಟ್ಟಂತ ಒಂದು ಪರಿಕಲ್ಪನೆ. ಅಂದ್ರೆ ಇಟ್ ಇಸ್ ಡೈನಮಿಕ್ ವಿಚ್ ಇಸ್ ಸಬ್ಜೆಕ್ಟೆಡ್ ಟು ಚೇಂಜ್. ಕಾಲ ಕಾಲಕ್ಕೆ ಇದು ಬದಲಾವಣೆಗೊಳ್ಳಬಹುದು. ಸೊ ಈ ಒಂದು ಪರಿಕಲ್ಪನೆ, ಸಾಮಾಜಿಕ ಲಿಂಗದ ಈ ಪರಿಕಲ್ಪನೆ ಏನೇ ಕಟ್ಟುಪಾಡುಗಳಿದ್ರೂ ಕೂಡ ಸಮಯಕ್ಕೆ ಅನುಗುಣವಾಗಿ ಶಿಕ್ಷಣದ ಪ್ರಭಾವ ಇರಬಹುದು ಅಥವಾ ಬೇರೆ ಬೇರೆ ಸಂಸ್ಕೃತಿಯ ಪ್ರಸರಣದ ಪ್ರಭಾವದಿಂದಾಗಿ ಏನಾಗುತ್ತೆ, ಬದಲಾವಣೆಗೆ ಖಂಡಿತವಾಗಿ ಒಳಪಡ್ತದೆ. ನಿಮ್ಗೆಲ್ಲ ಗೊತ್ತಿದೆ, ಹಿಂದಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಳಿಗೆ ಶಾಲೆಗೆ ಹೋಗುವಂತ ಅವಕಾಶ ಇರಲಿಲ್ಲ, ಹೌದಲ್ವಾ? ಏನಿದ್ರು ಅವರಿಗೆ ಮನೆ ವಾರ್ತೆಗಳನ್ನು ಅವರು ಸಂಭಾಳಿಸಬೇಕಿತ್ತು. ಆದ್ರೆ ಈಗ ಹಾಗಲ್ಲ. ನಿಮ್ಗೆಲ್ಲ ಗೊತ್ತಿದೆ, ಬೇರೆ ಬೇರೆ ಕಾರಣಗಳಿಂದ ಶಿಕ್ಷಣ ಇರ್ಬೋದು, ನಗರೀಕರಣ ಇರ್ಬೋದು, ಸಾಂಸ್ಕೃತೀಕರಣ ಇರ್ಬೋದು, ಹೆಚ್ಚು ಹೆಚ್ಚು ಇವತ್ತು ಹೆಣ್ಮಕ್ಕಳು ಕೂಡ ಅಂದ್ರೆ ಆ ಒಂದು ಜೆಂಡರ್ ಸ್ಟಿರಿಯೋಟೈಪ್ ಏನಿದೆ ಅದು ಹೋಗ್ಬಿಟ್ಟಿದೆ. ಬಟ್ ಇನ್ನು ಕೆಲವೆಲ್ಲ ಜೆಂಡರ್ ಸ್ಟಿರಿಯೋಟೈಪ್ಸ್ ಏನಿದೆ ಹೆಣ್ಣು ಮತ್ತು ಗಂಡಿಗೆ ಸಂಬಂಧಿಸಿದಾಗೆ ಅದು ಇನ್ನೂ ಕೂಡ ಅಸ್ತಿತ್ವದಲ್ಲಿದೆ. ಸೊ ಅದು ಹಾಗೇನೆ ಇರ್ತದಂತ ಹೇಳಿಕೆ ಆಗುವುದಿಲ್ಲ, ಬದಲಾಗಿ ಅದು ಬದಲಾವಣೆಗೆ ಒಳಪಡುವಂಥದ್ದು. ದ ಥರ್ಡ್ ಒನ್, ಇಟ್ ಈಸ್ ಎ ಲರ್ನ್ಡ್ ಬಿಹೇವಿಯರ್. ಈ ಜೆಂಡರ್, ಸಾಮಾಜಿಕ ಲಿಂಗ ಅಂತ ಹೇಳುವಂತ ಈ ಪರಿಕಲ್ಪನೆ ಇದೆಯಲ್ಲ, ಇದು ಕಲಿಕೆಯ ಮೂಲಕ ಬರುವಂಥದ್ದು. ಹಾಗೂ ಪ್ರತಿ ಒಂದು ಜೈವಿಕ ಲಿಂಗಕ್ಕೂ ಅಥವಾ ಹೆಣ್ಣು ಅಥವಾ ಗಂಡಿಗೂ ನೀನ್ ಹೀಗೀಗೆ ಇರಬೇಕು, ನೀನ್ ಹೀಗೀಗೆ ವರ್ತಿಸಬೇಕು ಅಂತ ಹೇಳುವಂತ ಕಟ್ಟುಪಾಡುಗಳಿಗೆ ಸಂಬಂಧಿಸಿದಾಗೆ ಸಾಮಾಜೀಕರಣದ ಮೂಲಕ ಇದನ್ನು ತಿಳಿಸಿಕೊಡಲಾಗುತ್ತದೆ. ನೆಕ್ಸ್ಟ್, ಜೆಂಡರ್ ಇನ್ಕ್ಲೂಡ್ಸ್ ಪರ್ಸನಾಲಿಟಿ ಟ್ರೇಟ್ಸ್. ಇಟ್ ಶೇಪ್ಸ್ ದ ಬಿಹೇವಿಯರ್, ಆಟಿಟ್ಯೂಡ್, ವ್ಯಾಲ್ಯೂ ಆಫ್ ಅ ಪರ್ಸನ್ ದಟ್ ಸೊಸೈಟಿ ascribes to the two sexes on a differential basis. ಸೊ ಇದು ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಅಂಶಗಳ ಮೇಲೆ ಕೂಡ ಇದು ಪ್ರಭಾವ ಬೀರುವಂಥದ್ದು. ಸೊ ಜೆಂಡರ್ ಇನ್ಕ್ಲೂಡ್ಸ್ ಪರ್ಸನಾಲಿಟಿ ಟ್ರೇಟ್ಸ್. ಇದು ನಮ್ಮ ವರ್ತನೆ ಇರ್ಬೋದು, ನಮ್ಮ ಆಟಿಟ್ಯೂಡ್ ಇರ್ಬೋದು, ಸಮಾಜದಲ್ಲಿ ನಾವು ತೋರಿಸುವಂತ ಮೌಲ್ಯಗಳಿರ್ಬೋದು, ಇದೆಲ್ಲದರ ಮೇಲೆ ಅದು ಪರಿಣಾಮ ಬೀರ್ತದೆ ಅಂತ ಹೇಳುವಂಥದ್ದು. ನೆಕ್ಸ್ಟ್, ಇಟ್ ಡಿಟರ್ಮಿನ್ಸ್ ದ ಆಕ್ಸೆಸ್ ಟು ರಿಸೋರ್ಸಸ್. ಬೇರೆ ಬೇರೆ ಸಂಪನ್ಮೂಲಗಳಿಗೆ ಒಬ್ಬ ವ್ಯಕ್ತಿಗೆ ಹೇಗೆ ಅವಕಾಶಗಳು ದೊರೆಯುತ್ತದೆ ಅಂತ ಹೇಳುವುದಕ್ಕೆ ಈ ಸಾಮಾಜಿಕ ಲಿಂಗ ಬಹು ನಿರ್ಧಾರವನ್ನು ಮಾಡುವಂಥದ್ದು. The norms and rules set in the society are according to the ideology of a gender determines a person's access to the resources. ಬೇರೆ ಬೇರೆ ಸಂಪನ್ಮೂಲ ಅಂದ್ರೆ ಅದು ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ಉನ್ನತ ಶಿಕ್ಷಣ ಇರ್ಬೋದು, ಅಥವಾ ವಿವಾಹ ಇರ್ಬೋದು. ಸೊ ಇಂಥ ಅವಕಾಶಗಳಿಗೆ ಪೂರಕವಾಗಿ ಈ ಒಂದು ಸಾಮಾಜಿಕ ಲಿಂಗ ಅಂತ ಹೇಳುವಂತ ಪರಿಕಲ್ಪನೆ ಏನಿದೆ ಅದು ತುಂಬಾನೇ ಒಂದು ನಿರ್ಧಾರಕ ಅಂಶವಾಗಿರ್ತದೆ. ಅಂಡ್ ಆಲ್ಸೋ ರೈಟ್ಸ್, ರೆಸ್ಪಾನ್ಸಿಬಿಲಿಟೀಸ್, ರೋಲ್ಸ್ ಅಂಡ್ ರಿಲೇಶನ್ಶಿಪ್. ಜೆಂಡರ್ ಇನ್ವಾಲ್ವ್ಸ್ 4 R's, 4 R ಅಥವಾ R ಗಳನ್ನು ಒಳಗೊಂಡಿರ್ತದೆ. ಒಂದು, ರೈಟ್ಸ್ ಆಫ್ ಎನ್ ಇಂಡಿವಿಜುವಲ್. ಈ ಸಾಮಾಜಿಕ ಲಿಂಗ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಗೂ ಯಾವ ರೀತಿಯ ಹಕ್ಕುಗಳು ಸಿಗಬೇಕು ಅಂತ ಹೇಳುವುದನ್ನು ಅದು ತೋರಿಸಿಕೊಳ್ತದೆ. ದ ರೋಲ್ಸ್ ಹಿ ಆರ್ ಶಿ ಹ್ಯಾಸ್ ಟು ಪರ್ಫಾರ್ಮ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಆಯಾಯ ಲಿಂಗಕ್ಕೆ ಅನುಗುಣವಾಗಿ ಏನೇನು ಪಾತ್ರ ನಿಭಾಯಿಸಬೇಕು ಅಂತ ಹೇಳುವಂಥದ್ದನ್ನು ಸಾಮಾಜಿಕ ಲಿಂಗ ನಮಗೆ ತೋರಿಸ್ಕೊಳ್ತದೆ. ರೆಸ್ಪಾನ್ಸಿಬಿಲಿಟೀಸ್ ಟು ಬಿ ಅಂಡರ್ಟೇಕನ್. ಏನೆಲ್ಲ ಜವಾಬ್ದಾರಿಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ರಿಲೇಶನ್ಶಿಪ್ಸ್ ಟು ಬಿ ಮೇಂಟೈನ್. ಯಾವ ರೀತಿಯ ಸಂಬಂಧಗಳನ್ನು ನಾವು ಇಟ್ಕೊಳ್ಬೇಕು ಅಂತ ಹೇಳುವಂಥದ್ದು. ಸೊ ಸಾಮಾಜಿಕ ಲಿಂಗ ಅಂತ ಹೇಳುವಂಥದ್ದು ಜೈವಿಕ ಲಿಂಗ ನಮಗೆ ಜೈವಿಕ ರೂಪದಲ್ಲಿ ಸಿಕ್ಕಿದ್ರೂ ಕೂಡ ನಮ್ಮ ಇಡೀ ಪೂರ್ತಿ ಜೀವನದ ಮೇಲೆ ಪ್ರಭಾವ ಬೀರುವಂತದ್ದೇ ಈ ಒಂದು ಸಾಮಾಜಿಕ ಲಿಂಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಡಿಫ್ರೆನ್ಸಸ್ ಬಿಟ್ವೀನ್ ಸೆಕ್ಸ್ ಅಂಡ್ ಜೆಂಡರ್. ಜೈವಿಕ ಲಿಂಗ ಮತ್ತು ಸಾಮಾಜಿಕ ಲಿಂಗದ ನಡುವಿನ ವ್ಯತ್ಯಾಸ ವೆರಿ ಸಿಂಪಲ್. ಇದನ್ನು ಹೆಚ್ಚಾಗಿ ಅಂದ್ರೆ ನಮ್ಮ ಸೆಮಿಸ್ಟರ್ ಎಕ್ಸಾಮ್ಸ್ ನ ಸ್ಟೂಡೆಂಟ್ಸ್ ಗಳಿಗೆ ಇದನ್ನು 2 ಮಾರ್ಕಿಗೆ 5 ಮಾರ್ಕಿಗೆಲ್ಲ ಕೇಳಬಹುದು. ಸೆಕ್ಸ್ ಅಥವಾ ಜೈವಿಕ ಲಿಂಗ ಎಂಬುದು ಬಯಾಲಜಿಕಲ್ ಅಂಡ್ ನ್ಯಾಚುರಲ್. ಇದು ನಿಸರ್ಗದತ್ತವಾದದ್ದು ಮತ್ತು ಜೈವಿಕವಾದದ್ದು. ಇಟ್ ಈಸ್ ಯೂನಿವರ್ಸಲ್. ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ವಿಶ್ವದ ಎಲ್ಲ ಕಡೆ ಕೂಡ ವಿ ಕ್ಯಾನ್ ಸಿ ಜೈವಿಕ ಲಿಂಗದ ಅಂಶಗಳನ್ನು ಕಾಣಬಹುದು. ಅಂದ್ರೆ ಇದು ಸಾರ್ವತ್ರಿಕವಾದದ್ದು ಅಂತ ಹೇಳ್ಬೋದು. ಇಟ್ ಈಸ್ ಗಿವನ್ ಬೈ ಬರ್ತ್, ಅಂದ್ರೆ ಇಟ್ ಈಸ್ ಎಸ್ಕ್ರೈಬ್ಡ್. ಹುಟ್ಟಿನ ಮೂಲಕ ಇದು ನಮಗೆ ಬರುವಂತದ್ದು. ಇಟ್ ಕೆನಾಟ್ ಬಿ ಚೇಂಜ್ಡ್ ಆರ್ ಇಸ್ ಡಿಫಿಕಲ್ಟ್ ಟು ಚೇಂಜ್ ಅಂಡ್ ಇಟ್ ರಿಮೇನ್ಸ್ ದ ಸೇಮ್ ರಿಗಾರ್ಡ್ಲೆಸ್ ಆಫ್ ಟೈಮ್ ಅಂಡ್ ಕಲ್ಚರ್. ಸೊ ಇದನ್ನು ಬದಲಾವಣೆ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಸಾಧ್ಯ. ಈಗೆಲ್ಲ ಕೆಲವೆಲ್ಲ ಮುಂದುವರಿದಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡು we hear news about people who change their sex and all those things, but ಅದು ಅಷ್ಟು ಸುಲಭ ಮಾತಲ್ಲ. ಸೊ ಹಾಗಾಗಿ ಇಟ್ ಕೆನಾಟ್ ಬಿ ಅಪ್ಲೈಡ್ ಟು ಎವ್ರಿಬಡಿ. ಸೊ ಏನೇ ಇರಲಿ, ಇಟ್ ಕೆನಾಟ್ ಬಿ ಚೇಂಜ್ ಆರ್ ಇಟ್ ಈಸ್ ಡಿಫಿಕಲ್ಟ್ ಟು ಚೇಂಜ್ ಅಂತ ನಾವು ಹೇಳ್ಬೋದು. ಓಕೆ, ಈಗ
ಜೆಂಡರ್ ಸಾಮಾಜಿಕ ಲಿಂಗದು ಹೇಗೆ ಎಲ್ಲ ಇರ್ತದೆ, ಇಟ್ ಇಸ್ ಸೋಷಿಯಲಿ ಕನ್ಸ್ಟ್ರಕ್ಟೆಡ್. ಸಾಮಾಜಿಕವಾಗಿ ಇದು ಜೈವಿಕ ಲಿಂಗದ ಮೇಲೆ ಇದು ನಿರ್ಮಾಣ ಮಾಡಿರುವಂತದ್ದು. ನೀನ್ ಹೆಣ್ಣಾಗಿ ಹುಟ್ಟಿದ್ರೆ ನೀನ್ ಈ ತರ ಇರಬೇಕು ಅಂತ ಹೇಳುವಂತ ಏನು ಒಂದು ನಿಯಮಾಧಾರಿತ ಒಂದು ಚೌಕಟ್ಟನ್ನು ನಮ್ಗೆ ರೂಪಿಸ್ತಾರೆ ನೋಡಿ, ಅದನ್ನೇ ನಾವು ಸೋಷಿಯಲಿ ಕನ್ಸ್ಟ್ರಕ್ಟೆಡ್ ಅಂತ ಇಲ್ಲಿ ಮೆನ್ಷನ್ ಮಾಡುವಂಥದ್ದು. ಕಲ್ಚರಲಿ ಸ್ಪೆಸಿಫಿಕ್, ಇದು ಸಂಸ್ಕೃತಿಗೆ ಅನುಗುಣವಾಗಿ ಇರುವಂಥದ್ದು. ಈಗ ಬೇರೆ ಬೇರೆ ದೇಶಗಳಿಗೆ ಸಂಬಂಧಿಸಿದಾಗೆ ಗಂಡು ಹೆಣ್ಣಿನ ಕೆಲವೆಲ್ಲ ಈ ಜವಾಬ್ದಾರಿ ಕಟ್ಟುಪಾಡುಗಳನ್ನು ನೋಡುವಾಗ ಇಟ್ ಇಸ್ ಕ್ವೈಟ್ ಡಿಫ್ರೆಂಟ್. ಸೊ ಪ್ರತಿಯೊಂದು ಸಂಸ್ಕೃತಿಗೂ ಇದು ತನ್ನದೇ ಆದ ಭಿನ್ನತೆಯನ್ನು ತೋರಿಸ್ಕೊಳ್ತದೆ. ಇಟ್ ಈಸ್ ಲರ್ನ್ಡ್. ಸಾಮಾಜಿಕ ಲಿಂಗದ ಅಂಶಗಳನ್ನೆಲ್ಲ ನಾವು ಕಲಿಕೆಯ ಮೂಲಕ ಪಡ್ಕೊಳ್ಳುವಂಥದ್ದು. ಇಟ್ ಚೇಂಜಸ್ ಓವರ್ ಟೈಮ್. ಡೆಫಿನೆಟ್ಲಿ ಕಾಲಕ್ಕೆ ಅನುಗುಣವಾಗಿ ಸಾಮಾಜಿಕ ಲಿಂಗದ ಪರಿಕಲ್ಪನೆಗಳು, ಅದಕ್ಕೆ ಸಂಬಂಧಿಸಿದ ವರ್ಚಸ್ಸೇನಿದೆ ಅವೆಲ್ಲವೂ ಕೂಡ ಬದಲಾವಣೆಗೆ ಒಳಪಡ್ತದೆ. ಈಗ ಇನ್ನೊಂದು ನೆಕ್ಸ್ಟ್ ಕಾನ್ಸೆಪ್ಟ್, ಈಗ ಸೆಕ್ಸ್ ಮತ್ತು ಜೆಂಡರ್ ನ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ನೆಕ್ಸ್ಟ್ ಬರುವಂತಹ ಕಾನ್ಸೆಪ್ಟ್ ಇಸ್ ಆನ್ ಜೆಂಡರ್ ರಿಲೇಷನ್ಸ್, ಸಾಮಾಜಿಕ ಲಿಂಗಕ್ಕೆ ಸಂಬಂಧಿಸಿದ ಸಂಬಂಧಗಳು. So gender relations refer to the social, cultural and political interactions between people of different genders. And this includes how the gender roles are defined and enforced, and how power is distributed between genders, and how people are treated based on their gender identity. Gender relations can be influenced by various factors such as historical and cultural traditions, economic and political structures, and individual beliefs and values. These relations can result in unequal power dynamics and discrimination against certain genders. So, ಸಾಮಾಜಿಕ ಲಿಂಗಕ್ಕೆ ಸಂಬಂಧಿಸಿದ ಸಂಬಂಧಗಳು ಆಗ್ಲೇ ಹೇಳಿದಾಗೆ ಬೇರೆ ಬೇರೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಒಂದು ಅಂತಕ್ರಿಯೆ, ಅಂದ್ರೆ ಬೇರೆ ಬೇರೆ ಸಾಮಾಜಿಕ ಲಿಂಗಗಳ ನಡುವಿನ ಒಂದು ಅಂತಕ್ರಿಯೆಯ ಮೇಲೆ ರೂಪುಗೊಂಡಿರ್ತದೆ. ಹಾಗೂ ಇದರ ಮೇಲೆ ನಾನಾ ವಿಧಾನದಲ್ಲಿ, ಅಂದ್ರೆ ಯಾರು ಅಧಿಕಾರವನ್ನು ಚಲಾಯಿಸ್ತಾರೆ, ಯಾರು ಒಬ್ಬರಿಗಿಂತ ಮೇಲಿರ್ತಾರೆ, ಸೊ ಇದೆಲ್ಲವನ್ನು ಕೂಡ ನಿರ್ಧಾರ ಮಾಡುವಂಥದ್ದು ಈ ಸಾಮಾಜಿಕ ಲಿಂಗಕ್ಕೆ ಒಳಪಟ್ಟಂತ ಕೆಲವೆಲ್ಲ ಸಂಬಂಧಗಳು. ನೆಕ್ಸ್ಟ್ ಬರುವಂತದ್ದು ವೆರಿ ಇಂಪಾರ್ಟೆಂಟ್, ಜೆಂಡರ್ ಡಿಸ್ಕ್ರಿಮಿನೇಷನ್. ಇದನ್ನು ಕಾಮನ್ ಆಗಿ ನಾವು ಲಿಂಗ ತಾರತಮ್ಯತೆ ಅಂತ ಕೂಡ ಕರಿತೇವೆ. ಸೊ ಇದನ್ನು ಹೆಚ್ಚಾಗಿ 2 marks ಗೆ ಕೇಳ್ತಾರೆ. ವಾಟ್ ಈಸ್ ಜೆಂಡರ್ ಡಿಸ್ಕ್ರಿಮಿನೇಷನ್? So gender discrimination refers to the unjust treatment or prejudice against an individual or a group based on their gender or sex. It occurs when someone is treated unfairly or denied opportunities, rights, or privileges because of their gender. And this can manifest in various ways such as unequal pay, limited access to education or job opportunities, exclusion from decision-making processes, and social and cultural biases. So, gender discrimination ಗೆ ಸಂಬಂಧಿಸಿದ ಒಂದು ವ್ಯಾಖ್ಯಾನ ನಿಮಗೆ ಖಂಡಿತವಾಗಿ ಗೊತ್ತಿರಲೇಬೇಕು. ಸೊ ಲಿಂಗ ತಾರತಮ್ಯತೆ ಅಂದ್ರೆ ಏನು? ಒಂದು ಲಿಂಗ, ಜೈವಿಕ ಲಿಂಗದ ಆಧಾರದ ಮೇಲೆ ವ್ಯಕ್ತಿ ಅಥವಾ ಗುಂಪಿನ ವಿರುದ್ಧ ಅನ್ಯಾಯ ಅಥವಾ ಪೂರ್ವಾಗ್ರಹವನ್ನು ಇದು ಸೂಚಿಸುತ್ತದೆ. ಯಾರನ್ನಾದ್ರೂ ಅನ್ಯಾಯವಾಗಿ ನಡೆಸಿಕೊಂಡಾಗ ಅಥವಾ ಅವರ ಲಿಂಗದ ಕಾರಣದಿಂದಾಗಿ ಅವಕಾಶಗಳು, ಹಕ್ಕುಗಳು ಅಥವಾ ಸವಲತ್ತುಗಳನ್ನು ನಿರಾಕರಿಸಿದಾಗ ಈ ಲಿಂಗ ತಾರತಮ್ಯತೆಯು ಸಂಭವಿಸುತ್ತದೆ. ಇದು ಅಸಮಾನ ವೇತನ ಇರ್ಬೋದು, ಶಿಕ್ಷಣ ಇರ್ಬೋದು, ಅಥವಾ ಉದ್ಯೋಗ ಅವಕಾಶಗಳಿಗೆ ಸೀಮಿತ ಪ್ರವೇಶ, ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಿಂದ ಹೊರಗಿಡುವಿಕೆ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪಕ್ಷಪಾತಗಳಂತಹ ವಿವಿಧ ರೀತಿಯಲ್ಲಿ ಈ ಲಿಂಗ ತಾರತಮ್ಯತೆಯು ಪ್ರಕಟವಾಗಬಹುದು. ಈಗ ಈ ಲಿಂಗ ತಾರತಮ್ಯತೆ ಅಥವಾ ಜೆಂಡರ್ ಡಿಸ್ಕ್ರಿಮಿನೇಷನ್ ಇದೆಯಲ್ಲ, ಇದಕ್ಕೆ ತುಂಬಾ ಕಾರಣಗಳಿವೆ. There are many reasons, or it can have many causes, out of which some are societal norms and stereotypes. So the cultural and societal beliefs and norms about gender roles and abilities can contribute to gender discrimination. For example, the belief that men are better suited for certain type of jobs or leadership positions, or that women should primarily focus on caring for their families. ಸೊ ಈ ಒಂದು ಲಿಂಗ ತಾರತಮ್ಯತೆ ಪ್ರಮುಖವಾಗಿ ಯಾತಕ್ಕೋಸ್ಕರ ಉಂಟಾಗ್ತಿದೆ ಅಂತ ಹೇಳಿದ್ರೆ, ಸಮಾಜ ನಿರ್ಮಾಣ ಮಾಡಿದಂತ ಅಥವಾ ಸಮಾಜದ ಕೆಲವೆಲ್ಲ ನಿಯಮಗಳು ಅಥವಾ ಸ್ಟೀರಿಯೋಟೈಪ್ಸ್ ಅಂತ ಹೇಳ್ತೇವೆ. ಸೊ ಹೆಚ್ಚಿನ ಸಮಾಜಗಳ ಒಂದು ಸಾಂಸ್ಕೃತಿಕ ಅಥವಾ ಒಂದು ಸಾಮಾಜಿಕ ನಂಬಿಕೆಗಳಿರ್ಬೋದು ಅಥವಾ ಸಾಮಾಜಿಕ ಕಟ್ಟುಪಾಡುಗಳಿರ್ಬೋದು, ಈ ಒಂದು ಸಾಮಾಜಿಕ ಲಿಂಗದ ಪಾತ್ರ ಮತ್ತು ಅದಕ್ಕೆ ಸಂಬಂಧಿಸಿದ ಒಂದು ಎಬಿಲಿಟೀಸ್ಗೆ ಸಂಬಂಧಿಸಿದಾಗೆ ಒಂದು ತಾರತಮ್ಯವನ್ನು ಮಾಡ್ತದೆ. ಉದಾಹರಣೆ, ಕೆಲವೆಲ್ಲ ನೌಕರಿಗೆ ಪುರುಷರೇ ಸೂಕ್ತರು ಅಂತ ಹೇಳುವಂಥದ್ದು, ರಾಜಕೀಯಕ್ಕೆ ಪುರುಷರೇ ಸೂಕ್ತರು ಅಂತ ಹೇಳುವಂಥದ್ದು, ಅಥವಾ ಏನಾದ್ರೂ ಲೀಡರ್ಶಿಪ್ ಪೊಸಿಷನ್ಸ್ ಇದ್ರೆ ಅಲ್ಲೂ ಕೂಡ ಮಹಿಳೆಯರಿಗಿಂತ
ಪುರುಷರು ಬೆಟರ್ ಅಂತ ಹೇಳುವಂಥದ್ದು, ಮಹಿಳೆಯರು ಏನಿದ್ರು ಕೂಡ ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು, ಮನೆಯನ್ನು ಸಂಭಾಳಿಸುವಂಥದ್ದು. ಸೊ ಈ ರೀತಿಯ ಸೊಸೈಟಲ್ ಸ್ಟೀರಿಯೋಟೈಪ್ಸ್ ಅಥವಾ ಸಾಮಾಜಿಕ ಕಟ್ಟುಪಾಡುಗಳೇನಿದೆ ಇದು ಲಿಂಗ ತಾರತಮ್ಯತೆ ಉಂಟಾಗ್ಲಿಕ್ಕೆ ಕಾರಣ ಆಗುತ್ತೆ. ಎರಡನೇದು ಲ್ಯಾಕ್ ಆಫ್ ಎಜುಕೇಶನ್ ಅಂಡ್ ಅವೇರ್ನೆಸ್, ಸರಿಯಾದ ರೀತಿಯ ಶಿಕ್ಷಣ ಮತ್ತು ಜಾಗೃತಿಯ ಕೊರತೆ. Lack of education and awareness about gender equality and the negative impacts of gender discrimination can lead to discriminatory attitudes and behaviors. ಯಾವಾಗ ಶಿಕ್ಷಣದ ಕೊರತೆ ಇರ್ತದೆ ಹಾಗೂ ಸರಿಸಮಾನತೆಯಿಂದ ಜೀವನ ನಡೆಸಿದರೆ ಹೇಗೆ ಅದು ಕುಟುಂಬ ಮತ್ತು ಸಮಾಜಕ್ಕೆ ಅದು ಇತ್ಯಾತ್ಮಿಕವಾಗಿ ಅದು ಪ್ರಭಾವ ಬೀರ್ತದೆ ಅಂತ ಹೇಳುವಂತ ಒಂದು ಜಾಗೃತಿಯ ಕೊರತೆ ಈ ಒಂದು ಲಿಂಗ ತಾರತಮ್ಯತೆಗೆ ಒಂದು ಕಾರಣ ಆಗ್ತದೆ. ಸೊ ಇದರಿಂದಾಗಿ ಏನಾಗುತ್ತೆ, ಜನರಲ್ಲಿ ಒಂದು ರೀತಿ ಡಿಸ್ಕ್ರಿಮಿನೇಟರಿ ಆಟಿಟ್ಯೂಡ್ಸ್, ಇವು ಹೆಣ್ಣಂದ್ರೆ ಹೀಗಿರ್ಬೇಕು, ಗಂಡಂದ್ರೆ ಹೀಗಿರ್ಬೇಕು, ತಾರತಮ್ಯದ ಮನೋಭಾವ ಹಾಗೂ ವರ್ತನೆಗಳು ಇದರಿಂದಾಗಿ ಉಂಟಾಗುತ್ತೆ. ದ ಥರ್ಡ್ ಪಾಯಿಂಟ್ ಕಮ್ಸ್ ಪವರ್ ಇಂಬ್ಯಾಲೆನ್ಸಸ್, ಅಧಿಕಾರದಲ್ಲಿನ ಒಂದು ರೀತಿಯ ತಾರತಮ್ಯತೆ ಅಥವಾ ಇಂಬ್ಯಾಲೆನ್ಸ್ ಅಂತ ಹೇಳುವಂಥದ್ದು. ಸೊ ದ ಪವರ್ ಇಂಬ್ಯಾಲೆನ್ಸಸ್ ಬಿಟ್ವೀನ್ ಮೆನ್ ಅಂಡ್ ವಿಮೆನ್ ಇನ್ ಸೊಸೈಟಿ ಇನ್ಕ್ಲೂಡಿಂಗ್ ಇನ್ ದ ವರ್ಕ್ ಪ್ಲೇಸ್ ಅಂಡ್ ಇನ್ ಪಾಲಿಟಿಕ್ಸ್ ಕ್ಯಾನ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ಜೆಂಡರ್ ಡಿಸ್ಕ್ರಿಮಿನೇಷನ್. ಸೊ ಪಾಲಿಟಿಕ್ಸ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಆರ್ಥಿಕ ಕ್ಷೇತ್ರಗಳಲ್ಲಿ ಮಹಿಳೆಯರ ಒಂದು ಪಾತ್ರಧಾರಿಕೆ ಇರ್ಬೋದು ಅಥವಾ ಅವರ ಒಂದು ರೀತಿಯ ಕಾಂಟ್ರಿಬ್ಯೂಷನ್ಸ್ ಕಡಿಮೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಪೂರಕವಾಗಿರುವಂತಹ ಯಾವುದೇ ರೀತಿಯ ನೀತಿ ನಿಯಮಗಳು ಹೊರಬರ್ಲಿಕ್ಕೆ ಅಲ್ಲಿ ಕಷ್ಟ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಪವರ್ ಇಂಬ್ಯಾಲೆನ್ಸ್ ಇಂದಾಗಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಲಿಂಗ ತಾರತಮ್ಯತೆಗಳು ಸಮಾಜದಲ್ಲಿ ಉಂಟಾಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗೇನೆ economic factors. Economic disparities between men and women can contribute to gender discrimination such as unequal pay or limited access to economic opportunities. ಸರಿಯಾದ ರೀತಿಯ ಆರ್ಥಿಕ ಅವಕಾಶಗಳು ದೊರೆಯದೇ ಇದ್ದಾಗ ಹಾಗೂ ಸಮಾನವಾದ ವೇತನವನ್ನು ಗಂಡು ಹೆಣ್ಣಿಗೆ ಕೊಡದೆ ಹೋದಾಗ, ಈಗಲೂ ಕೂಡ ಕಾರ್ಮಿಕ ವಲಯದಲ್ಲಿ ನಾವು ಕೆಲವು ಸಲ ನೋಡ್ತೇವೆ, ಹೆಣ್ಣು ಆಳಿಗೆ ಒಂದು ವೇತನ ಆದ್ರೆ ಗಂಡು ಆಳಿಗೆ ಒಂದು ಬೇರೆ ರೀತಿಯ ಒಂದು ಮೊತ್ತ ಕೊಡುವಂಥದ್ದು. ಸೊ ಹಾಗಾಗಿ ಇಂತಹ ಕೆಲವೆಲ್ಲ ಒಂದು ರೀತಿಯ ಆರ್ಥಿಕ ಏನ್ ಹೇಳುದು ಡಿಸ್ಪ್ಯಾರಿಟೀಸ್ಗಳು ಅಥವಾ ಅವರಿಗೆ ಆರ್ಥಿಕತೆಗೆ ಸಂಬಂಧಿಸಿದ ಒಂದು ರೀತಿಯ ತಾರತಮ್ಯ ಈ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ಗೆ ಒಂದು ಪ್ರಮುಖ ಕಾರಣ ಆಗ್ತದೆ. ಲೀಗಲ್ ಅಂಡ್ ಪಾಲಿಸಿ ಗ್ಯಾಪ್ಸ್, ಕಾನೂನಾತ್ಮಕ ಮತ್ತು ನೀತಿ ನಿಯಮಗಳಿಗೆ ಸಂಬಂಧಿಸಿದ ಅಂತರ. The gaps in legal and policy frameworks that protect against gender discrimination can lead to discriminatory practices and behaviors. ಸೊ ಯಾವಾಗಲೂ ಕಾನೂನಾತ್ಮಕವಾಗಿ ಅದಕ್ಕೆ ಸಂಬಂಧಿಸಿದ ನೀತಿ ನಿರೂಪಣೆಗೆ ಸಂಬಂಧಿಸಿದ ಹಾಗೆ ಎಲ್ಲಿ ಅಂತರ ಉಂಟಾಗ್ತದೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗದೆ ಹೋದ್ರೆ ಆಗ ಈ ರೀತಿಯ ಲಿಂಗಕ್ಕೆ ಸಂಬಂಧಿಸಿದ ತಾರತಮ್ಯತೆಗಳು ಹೆಚ್ಚಾಗ್ತದೆ. ಜೆಂಡರ್ ಬೇಸ್ಡ್ ವೈಲೆನ್ಸ್. Gender-based violence, including sexual harassment and assault, can also be both a cause and a consequence of gender discrimination. ಆಯ್ತಲ್ಲ, ಸೊ ಹೆಣ್ಣನ್ನು ಒಂದು ಭೋಗದ ವಸ್ತುವಾಗಿ ನೋಡ್ಕೊಳ್ಳುವಂಥದ್ದು, ಇಲ್ಲ ಸಲ್ಲದ ಅವಳ ಮೇಲೆ ಒಂದು ರೀತಿ ಹರಾಸ್ಮೆಂಟ್ ಮಾಡುವಂಥದ್ದು, ಅಸಾಲ್ಟ್ ಮಾಡುವಂಥದ್ದು. ಸೊ ಇದು ಕೂಡ ಎಲ್ಲೋ ಒಂದು ರೀತಿ ಭಯ ಹಾಗೂ ಒಂದು ರೀತಿಯ ಡಿಪೆಂಡೆನ್ಸಿ ವಾತಾವರಣವನ್ನು ಇದು ಮಹಿಳೆಯರ ಮೇಲೆ ಸೃಷ್ಟಿ ಮಾಡ್ತದೆ. ಸೊ ಜೆಂಡರ್ ಬೇಸ್ಡ್ ವೈಲೆನ್ಸ್ ಕೂಡ ಈ ರೀತಿ ತಾರತಮ್ಯಕ್ಕೆ ಪೂರಕವಾಗಿರುವಂತಹ ಒಂದು ಅಂಶ. So addressing these underlying causes of gender discrimination requires a multifaceted approach, including education and awareness raising, policy and legal reforms, and efforts to challenge the societal norms and stereotypes. So definitely ಲಿಂಗ ತಾರತಮ್ಯತೆಗೆ ಸಂಬಂಧಿಸಿದಾಗೆ ಶಿಕ್ಷಣದ ಮೂಲಕ, ಜಾಗೃತಿಯ ಮೂಲಕ, ಬೇರೆ ಬೇರೆ ಕಾನೂನಾತ್ಮಕ ಮತ್ತು ನೀತಿ ನಿರೂಪಣೆಯ ಮೂಲಕ ಈ ರೀತಿ ನಾವು ಈ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಥವಾ ಲಿಂಗ ತಾರತಮ್ಯತೆಯನ್ನು ಕೊನೆಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬರುವಂತದ್ದು ಜೆಂಡರ್ ಡಿವಿಷನ್ ಆಫ್ ಲೇಬರ್. ಸೊ ಜೆಂಡರ್ ಡಿವಿಷನ್ ಆಫ್ ಲೇಬರ್ ಅಂದ್ರೆ ಏನು? ಇಟ್ ರೆಫರ್ಸ್ ಟು ದ ವೇ in which the work and tasks are divided and assigned to the individuals based on their gender or sex. Men have been assigned roles that involve physical labor, earning income, and decision making, while women have been assigned roles that involve caregiving, domestic work, and support roles. So ಶ್ರಮ ವಿಭಜನೆ. ಶ್ರಮ ವಿಭಜನೆ ಕೂಡ ಇಲ್ಲಿ ಲಿಂಗ ಆಧಾರಿತವಾದಂತ ಶ್ರಮ ವಿಭಜನೆ ಅಂತ ಇಲ್ಲಿ ಹೇಳ್ಬೋದು. ಜೆಂಡರ್ ಡಿವಿಷನ್ ಆಫ್ ಲೇಬರ್ ಲಿಂಗಾಧಾರಿತವಾದಂತಹ ಶ್ರಮ ವಿಭಜನೆ. ಇಲ್ಲೂ ಕೂಡ ಅಷ್ಟೇ ಲಿಂಗದ ಆಧಾರದಲ್ಲಿ ಕೆಲಸಗಳನ್ನು ನಾವು ನಿರ್ವಹಣೆ ಮಾಡುವಂಥದ್ದು. ಗಂಡು ಅಂತ ಹೇಳಿದ್ರೆ ಅವನಿಗಿಂತ ಅಂದ್ರೆ ಹೆಚ್ಚು ಪರಿಶ್ರಮ ಕೊಡುವಂತ, ಆರ್ಥಿಕತೆಗೆ ಹೊಂದಿರುವಂತ ಹಾಗೂ ನಿರ್ಣಾಯಕದಾಯಕವಾಗಿರುವಂತ ಜವಾಬ್ದಾರಿಗಳನ್ನು ಗಂಡು ತೆಗೆದುಕೊಳ್ಬೇಕು. ಮಹಿಳೆ ಅಂತ ಹೇಳಿದ್ರೆ ಮನೆ ಕೆಲಸ ಮಾಡುವಂಥದ್ದು, ಇನ್ನೊಬ್ಬರಿಗೆ ಶುಶ್ರೂಷೆ ಮಾಡುವಂಥದ್ದು, ಸಪೋರ್ಟ್ ಕೊಡುವಂಥದ್ದು. ಸೊ ಇದೆಲ್ಲ ಹೆಣ್ಣಿಗೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ
ಜೆಂಡರ್ನ ಆಧಾರದ ಮೇಲೆ, ಸಾಮಾಜಿಕ ಲಿಂಗದ ಆಧಾರದ ಮೇಲೆ ಶ್ರಮ ವಿಭಜನೆ ಅಂಶಗಳನ್ನು ಕೂಡ ನಾವು ಸಮಾಜದಲ್ಲಿ ಕಾಣಬಹುದು. ಇದನ್ನೇ ನಾವು ಜೆಂಡರ್ ಡಿವಿಷನ್ ಆಫ್ ಲೇಬರ್ ಅಂತ ಹೇಳುವಂಥದ್ದು. ಈಗ the traditional division of labor has been reinforced by the societal norms, the cultural beliefs and economic structures that have limited opportunities for women to participate in the workforce, that have undervalued the work that women do in home. ಸೊ ನಮ್ಮ ಸಾಂಪ್ರದಾಯಿಕವಾಗಿರುವಂತಹ ಶ್ರಮ ವಿಭಜನೆ ಕೂಡ ಇವತ್ತು ಏನ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಒಂದು ಸಾಂಸ್ಕೃತಿಕ ಮತ್ತು ಆರ್ಥಿಕ ಕಟ್ಟುಪಾಡುಗಳು ಕೂಡ ಮಹಿಳೆಯರು ಹೊರಬಂದು ಸಮಪಾಲು ಅವಕಾಶಗಳನ್ನು ಪಡೆದುಕೊಳ್ಳುವಲ್ಲಿ ಅವರಿಗೆ ಒಂದು ರೀತಿ ನಿರ್ಬಂಧಗಳನ್ನು ಹಾಕಿದೆ. ಅದರ ಜೊತೆಯಲ್ಲಿ ಅವರು ಮಾಡುವಂತ ಕೆಲಸ, ಈಗ ಮನೆಯನ್ನು ಸಂಭಾಳಿಸುವಂತದ್ದು ಕೂಡ ಅದೇನು ಸಣ್ಣ ವಿಷಯ ಅಲ್ಲ, ಆದ್ರೂ ಇಟ್ ಇಸ್ ಅಂಡರ್ ವ್ಯಾಲ್ಯೂಡ್. ಹೌದಾ ಅಲ್ವಾ? ಇವತ್ತು ಮನೆಯನ್ನು ನಾನು ನೋಡ್ಕೊಳ್ತಾ ಇದ್ದೇನೆ, ಮನೆಯಲ್ಲಿದ್ದೀನಿ ಅಂತ ಹೇಳಿದ್ರೆ ಇಟ್ ಇಸ್ ಅಂಡರ್ ವ್ಯಾಲ್ಯೂಡ್. ಸೊ ಆ ರೀತಿಯ ಒಂದು ಸನ್ನಿವೇಶಕ್ಕೆ ಈ ಟ್ರೆಡಿಷನಲ್ ಡಿವಿಷನ್ ಆಫ್ ಲೇಬರ್ ಅಂತ ಏನಿದೆ ನೋಡಿ, ಅದು ಒಂದು ರೀತಿ ಆ ಒಂದು ವಾತಾವರಣವನ್ನು ಸೃಷ್ಟಿಸಿದೆ. ಬಟ್ ಟುಡೇ there is an increasing recognition of the need to challenge the traditional gender division of labor and promote gender equality in workforce and home. ಇವತ್ತು ಈ ಸಾಂಪ್ರದಾಯಿಕವಾಗಿರುವಂತಹ ಶ್ರಮ ವಿಭಜನೆ ಆಧಾರಿತ ಕೆಲಸಗಳಿಗೆ ನಾವಿವತ್ತು ತಡೆ ಹಾಕಬೇಕಾಗಿದೆ. ಹಾಗೂ ಲಿಂಗ ಸಮಾನತೆ, ಪ್ರತಿಯೊಂದು ಮನೆ ಇರ್ಬೋದು, ಕೆಲಸ ಕ್ಷೇತ್ರಗಳಲ್ಲೂ ಕೂಡ ಲಿಂಗ ಸಮಾನತೆಗೆ ಪೂರಕವಾಗಿರುವಂತಹ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. And this includes efforts to promote equal pay and opportunities for women in the workforce. ಸೊ ಸಮಾನ ವೇತನ, ಇವತ್ತು ಕಾಯ್ದೆ ಕಾನೂನುಗಳು ಕೂಡ ಬಂದಿದೆ ಸಮಾನ ವೇತನಕ್ಕೆ ಸಂಬಂಧಿಸಿದಾಗೆ, ಸಮಾನ ಅವಕಾಶಗಳಿಗೆ ಸಂಬಂಧಿಸಿದಾಗೆ. ಇವತ್ತು ಮಹಿಳೆಯರು ನಾನಾ ಕ್ಷೇತ್ರಗಳಲ್ಲಿ ಇವತ್ತು ಮುಂದೆ ಬಂದು ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸ್ಕೊಳ್ತಾ ಇದ್ದಾರೆ. ಅಂಡ್ ಟು ಸಪೋರ್ಟ್ ಮೆನ್ಸ್ ಇನ್ವಾಲ್ವ್ಮೆಂಟ್ ಇನ್ ಕೇರ್ ಗಿವಿಂಗ್ ಅಂಡ್ ಡೊಮೆಸ್ಟಿಕ್ ವರ್ಕ್ ಅಂಡ್ ಟು ಚಾಲೆಂಜ್ ದ ಸೊಸೈಟಲ್ ನಾರ್ಮ್ಸ್ ಅಂಡ್ ಸ್ಟಿರಿಯೋಟೈಪ್ಸ್ ಅಬೌಟ್ ಜೆಂಡರ್ ರೋಲ್ಸ್ ಅಂಡ್ ಎಬಿಲಿಟೀಸ್. ಸೊ ಇವತ್ತು ಸಮಾಜ ಹಿಂದಿನಾಗಿಲ್ಲ, ಬಹಳಷ್ಟು ಬದಲಾವಣೆಗಳು ಉಂಟಾಗಿದೆ. ಆದ್ರೆ ಇನ್ನಷ್ಟು ಬದಲಾವಣೆಗಳು ಸಕಾರಾತ್ಮಕವಾಗಿ ನಾವು ಕಾಣಬೇಕಾಗಿದೆ. ಆಗ ಮಾತ್ರ ಈ ಒಂದು ಸಾಮಾಜಿಕ ಲಿಂಗಕ್ಕೆ ಸಂಬಂಧಿಸಿದ ಈ ಧೋರಣೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಎಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕಾನ್ಸೆಪ್ಟ್ಗಳು. ಓಕೆ, ಸೊ ಐ ಹೋಪ್ ಸೊ ನಿಮಗೆ ಟಾಪಿಕ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಹಾಗೂ ಇಂಪಾರ್ಟೆಂಟ್ ಕ್ವೆಶನ್ಸ್, ಇವತ್ತಿನ ಈ ಒಂದು ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮಗೆ ಎಕ್ಸಾಮ್ಸ್ ಗಳಲ್ಲಿ ಈ ರೀತಿಯಾಗಿ ಕೇಳಬಹುದು. ವಾಟ್ ಈಸ್ ಜೆಂಡರ್, ಸಾಮಾಜಿಕ ಲಿಂಗ ಅಂದ್ರೆ ಏನು, ಜೈವಿಕ ಲಿಂಗ ಮತ್ತು ಸಾಮಾಜಿಕ ಲಿಂಗ ಅಂದ್ರೆ ಏನು, ಜೈವಿಕ ಲಿಂಗ ಸಾಮಾಜಿಕ ಲಿಂಗದ 4 ವ್ಯತ್ಯಾಸಗಳನ್ನು ತಿಳಿಸಿ, ಸಾಮಾಜಿಕ ಲಿಂಗ ಅಥವಾ ಲಿಂಗಾಧಾರಿತ ಸಂಬಂಧಗಳು ಅಂದರೆ ಏನು, ಸಾಮಾಜಿಕ ಲಿಂಗ ತಾರತಮ್ಯತೆ ಅಂದ್ರೆ ಏನು, ಡಿಫೈನ್ ಜೆಂಡರ್ ಡಿಸ್ಕ್ರಿಮಿನೇಷನ್, ಲಿಂಗ ತಾರತಮ್ಯತೆಗೆ ಯಾವುದಾದ್ರೂ 5 ಕಾರಣಗಳನ್ನು ತಿಳಿಸಿ, ಸಾಮಾಜಿಕ ಲಿಂಗದ 5 ಲಕ್ಷಣಗಳನ್ನು ತಿಳಿಸಿ. ಸೊ ಇದು ಇಷ್ಟು ಇವತ್ತಿನ ಒಂದು ಪ್ರಶ್ನೆ. ಸೊ ಐ ಹೋಪ್ ಸೊ ಈ ಸೆಷನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೇನೆ. Of course, if you like this video, kindly share and subscribe. Thank you.